ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಈ ಹಾಡು ಕೇಳದ ಕನ್ನಡಿಗರು ಯಾರೂ ಇಲ್ಲ ಅಂದರೂ ತಪ್ಪಾಗೋದಿಲ್ಲ. ಅಷ್ಟೊಂದು ಅದ್ಭುತವಾದಂತಹ ಸಾಲುಗಳನ್ನು ಬರೆದಿದ್ದು ರಾಷ್ಟ್ರಕವಿ GS ಶಿವರುದ್ರಪ್ಪನವರು. ಇವರ ಈ ಕವಿತೆ ಕೋಟ್ಯಾಂತರ ಕನ್ನಡಿಗರ ಮನದಲ್ಲಿ ಸದಾ ಗುನುಗುಡುವಂತೆ ಮಾಡುತ್ತೆ. ಕಾಣದೇ ಇರುವ ಕಡಲಿನ ಕನವರಿಕೆಯಲ್ಲಿ ಕವಿ ಅದ್ಭುತವಾದಂತಹ ಕವಿತೆಯನ್ನು ಬರೆದಿದ್ದಾರೆ. ಆದರೆ ಅವರ ಮೊಮ್ಮಗಳು ಇದೀಗ ತನ್ನ ಅಜ್ಜನ ಕನಸನ್ನು ನನಸು ಮಾಡೋದರಲ್ಲಿ ಮುಂದಾಗಿದ್ದಾರೆ. ಆ ಕಡಲನೇ ಹಾಯಿ ದೋಣಿಯ ಮೂಲಕ ಹಾದು ಹೋಗಿ ಈಡೇರಿಸುವಂತಹ ಕೆಲಸ ಮಾಡಿದ್ದಾರೆ. ಇವರ ಹೆಸರು ಅನನ್ಯ ಪ್ರಸಾದ್. ಬೆಂಗಳೂರಿನ ಮೂಲದವರಾದ ಇವರು ಇಂಗ್ಲೆಂಡಿನ ಶೆಫೀಲ್ಡ್ನಲ್ಲಿ ನೆಲೆಯನ್ನು ಊರಿದ್ದಾರೆ. ಇವರು ನಮ್ಮ ಹೆಮ್ಮೆಯ ಕವಿ GS ಶಿವರುದ್ರಪ್ಪ ಅವರ ಪುತ್ರ ಶಿವಪ್ರಸಾದ್ರವರ ಪುತ್ರಿ. ಕವಿಯ ಕವಿತೆಗಳು ಕನ್ನಡಿಗರಿಗೆ ಮೋಡಿ ಮಾಡಿದಂತೆ ಮೊಮ್ಮಗಳಿಗೂ ಸಹಿತ ಆಕರ್ಷಿಸಿದೆ ಅನ್ನೋದರಲ್ಲಿ ತಪ್ಪಿಲ್ಲ. ನಾವೆಲ್ಲ ಕವಿತೆಯನ್ನು ಓದಿ ಹಾಡನ್ನು ಕೇಳಿ ಸಂತಸಪಟ್ಟು ಸುಮ್ಮನಾಗಿದ್ದರೆ, ಆದರೆ ಇವರ ಮೊಮ್ಮಗಳು ಅನನ್ಯ ಪ್ರಸಾದ್ ಮಾತ್ರ ಅಜ್ಜನ ಕನಸುಗಳನ್ನು ನನಸು ಮಾಡುವತ್ತ ಹೋಗಿದ್ರು. ಅದು ಅಂತಿಂಥ ಸಾಹಸವಲ್ಲ. ಅಟ್ಲಾಂಟಿಕ್ ಸಾಗರವನ್ನು ಒಬ್ಬರೇ ದಾಟೋ ಮೂಲಕವಾಗಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. 34 ವರ್ಷದ ಅನನ್ಯ ಪ್ರಸಾದ್ ಡಿಸೆಂಬರ್ 12ರಂದು ಆಫ್ರಿಕಾದ ವಾಯುವ್ಯ ಕರಾವಳಿಯ ಕ್ಯಾನ್ರೆ ದ್ವೀಪದಿಂದ ಯಾನವನ್ನು ಆರಂಭಿಸಿ 4828 ಕಿಲೋಮೀಟರ್ ದೂರದ ಆಂಟಿಗುವಾ ಸಾಗರವನ್ನು ಒಬ್ಬರೇ ದೋಣಿಯಲ್ಲಿ ದಾಟಿದ ವಿಶ್ವದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ ಸಹಿತ ಭಾಜನರಾಗಿದ್ದಾರೆ. ಆರಂಭದಲ್ಲಿ ಇವರ ಪ್ರಯಾಣದ ಅವಧಿ ಸುಮಾರು 80 ದಿವಸಗಳ ಅನ್ನಲಾಗಿತ್ತು. ಆದರೆ ಅನನ್ಯ ಈ ಪ್ರಯಾಣವನ್ನು ಕೇವಲ 52 ದಿನ 5 ಗಂಟೆ 43 ನಿಮಿಷದಲ್ಲಿ ಮುಗಿಸಿ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದ್ದಾರೆ. ಈ ಸಾಧನೆ ಮಾಡಬೇಕೆಂದ್ರೆ 8ನೇ ಬಂಟನಿಗೂ ಸಹಿತ ಸಾಧ್ಯವಾಗೋದನ್ನು ಅನನ್ಯ ಈ ಮೂಲಕವಾಗಿ ಸಾಧಿಸಿ ತೋರಿಸಿದ್ದಾರೆ. ಈ ಸಾಧನೆ ಮಾಡಲೆಂದೇ ಅನನ್ಯ ವಿಶೇಷವಾದಂತಹ ದೋಣಿಯೊಂದನ್ನು ತಾವೇ ಸಿದ್ಧಪಡಿಸಿದ್ರು. ತಾವೇ ಸಿದ್ಧಪಡಿಸಿದಂತಹ ದೋಣಿಯಲ್ಲಿ ಏಕಾಂಗಿಯಾಗಿ ಸಾಗಿ ಈಗ ಪ್ರಯಾಣವನ್ನು ಮುಗಿಸಿದ್ದಾರೆ. ಹಾಗಂತ ಇವರ ಮನೆಯಲ್ಲಿ ಯಾರೂ ಸಹಿತ ಈ ಹಿಂದೆ ಸಾಹಸಿಗರಿದ್ರು ಅನ್ಕೋಬೇಡಿ. ಯಾರೂ ಸಹಿತ ಸಾಹಸಿಗರಾಗಿರಲಿಲ್ಲ. 2018ರಿಂದ ಅನನ್ಯ ರೋಯಿಂಗ್ ಸ್ಪರ್ಧೆಯನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಯಾರೂ ಮಾಡದ ಸಾಧನೆಯನ್ನು ನಾನು ಮಾಡಬೇಕು ಅಂತ ಅವರ ಮನದಲ್ಲಿ ಬರುತ್ತೆ. ಇದಾದ ನಂತರ 3 ವರ್ಷಗಳ ಹಿಂದಿನಿಂದ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಿಪ್ರೇಷನ್ಗಳನ್ನು ಆರಂಭ ಮಾಡ್ತಾರೆ. ಯಾವ ಸಾಧನೆಯನ್ನು ನೆನಪಿಸಿಕೊಂಡ್ರೆ ಮೈ ಜೂಮ್ ಅನ್ನುತ್ತೋ ಆ ಸಾಧನೆಯನ್ನು 34 ವರ್ಷದ ಮಹಿಳೆ ಏಕಾಂಗಿಯಾಗಿ ಅಟ್ಲಾಂಟಿಕಾದಂತಹ ಸಾಗರದಲ್ಲಿ ಮಾಡಿ ಮುಗಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರ ಹಾದಿ ಅಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ. ಅಟ್ಲಾಂಟಿಕ ಸಾಗರದ ಬಿರುಗಾಳಿ ದೈತ್ಯ ಅಲೆಗಳನ್ನು ದಾಟಿ ಬರುವುದು ಅಷ್ಟು ಸುಲಭವಾದಂತಹ ಮಾತಲ್ಲ. ಆದರೆ ಹುಟ್ಟು ಸಾಹಸಿ ಮನಸ್ಥಿತಿ ಇರುವಂತಹ ಅನನ್ಯಗೆ ಇದು ಯಾವ ದೊಡ್ಡ ಲೆಕ್ಕವೇ ಆಗಲಿಲ್ಲ. ಈಗ ಗುರಿ ಮುಟ್ಟೋ ಮೂಲಕ ಈ ಸಾಹಸವನ್ನು ಮಾಡಿದ ಮೊದಲಿಗರಾಗಿದ್ದಾರೆ. ಆ ಮೂಲಕ ತನ್ನ ಅಜ್ಜನ ಕಡಲನ್ನು ನೋಡುವ ಆಸೆ ಮಾತ್ರ ಅಲ್ಲ, ಅದನ್ನು ಏಕಾಂಗಿಯಾಗಿ ದಾಟಿ ಬಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. 5 ವರ್ಷದ ಮಗುವಿದ್ದಾಗ ಪೋಷಕರೊಂದಿಗೆ ಇಂಗ್ಲೆಂಡ್ಗೆ ತೆರಳಿ ಅಲ್ಲೇ ನೆಲೆಸಿರುವಂತಹ ಅನನ್ಯಗೆ ಸಾಹಸವನ್ನೇ ಮೈಗೂಡಿಸುವಂತಹ ಪ್ರವೃತ್ತಿ ಹುಟ್ಟುತ್ತೆ. ಅತ್ಯಂತ ಕ್ಲಿಷ್ಟದ ರೋಯಿಂಗ್ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದರು. ಅಷ್ಟಕ್ಕೂ ಈ ರೋಯಿಂಗ್ ಸ್ಪರ್ಧೆಗೆ ಅನನ್ಯ ತಯಾರಿ ಹೇಗಿತ್ತಂದರೆ, ತಾವು ಪ್ರಯಾಣ ಮಾಡಬೇಕಂದ್ರೆ ಆ ಹಡಗನ್ನು ತಾವೇ ನಿರ್ಮಾಣವನ್ನು ಮಾಡಿಕೊಂಡ್ರು. ಹಡಗಿನ ಎಲ್ಲ ಮೆಕ್ಯಾನಿಕ್ ಕೆಲಸವನ್ನು ಸಹಿತ ಕಲ್ತಿರ್ತಕ್ಕಂತಹ ಅನನ್ಯ ಹಡಗು ಒಂದು ವೇಳೆ ಕೈ ಕೊಟ್ಟರೆ ಅದನ್ನು ರಿಪೇರಿ ಮಾಡೋದನ್ನು ಸಹಿತ ಕಲ್ತಿದ್ರು. ಇದರ ಜೊತೆಗೆ 52 ದಿನದ ಪ್ರಯಾಣದಲ್ಲಿ ಊಟ, ನಿದ್ರೆ, ಹಡಗಿನ ರಿಪೇರಿ, ನೀರು ಎಲ್ಲವನ್ನು ಸಹಿತ ಹೇಗೆ ನಿಭಾಯಿಸಬೇಕು ಅನ್ನುವಂತಹ ತಯಾರಿಯನ್ನು ಮಾಡಿಕೊಂಡಿದ್ರು. ಅದು ಮೊದಲೇ ಅಟ್ಲಾಂಟಿಕಾ ಮಹಾಸಾಗರ. ಆ ಸಾಗರದಲ್ಲಿ 20 ಅಡಿಗೂ ಎತ್ತರದ ಅಲೆಗಳು ಏಳುವಂತಹ ಸಾಧ್ಯತೆಗಳು ಸಾಮಾನ್ಯವಾಗಿ ಸಿಗುತ್ತೆ ನಿಮಗೆ. ಇನ್ನು ಹಡಗಿನಲ್ಲಿ ಏಕಾಂಗಿಯಾದಂತಹ ಯಾನ ಬೇರೆ, ಜೊತೆಯಲ್ಲಿ ಯಾರೂ ಪ್ರಯಾಣಿಕರಿರಲಿಲ್ಲ. ಈ ರೀತಿಯಾಗಿ ಪ್ರಯಾಣಕ್ಕೆ ದೈಹಿಕದ ಬಲ ಎಷ್ಟಿದ್ರೂ ಕಮ್ಮಿನೇ. ಒಂದು ಲೆಕ್ಕದ ಪ್ರಕಾರ ಒಂದು ಬಾರಿ ಈ ರೇಸನ್ನು ಮುಗಿಸಿ ಬರುವಂತಹ ವೇಳೆಗೆ 8ರಿಂದ 9 kg ದೇಹದ ತೂಕ ಕಡಿಮೆ ಆಗುತ್ತಂತೆ. ಇದರ ನಡುವೆ ಅಟ್ಲಾಂಟಿಕಾದಂತಹ ಸಾಗರದಲ್ಲಿ ಒಬ್ಬರೇ ಪ್ರಯಾಣ ಮಾಡಬೇಕಂದ್ರೆ ಮಾನಸಿಕವಾಗಿ ಎಷ್ಟು ಗಟ್ಟಿ ಇರಬೇಕು ನೀವೇ ಯೋಚನೆ ಮಾಡಿ. ಇದನ್ನೆಲ್ಲವನ್ನ ದಾಟಿ ಈಗ ಅನನ್ಯ ಯಾರೂ ಮಾಡದ ಸಾಧನೆಯನ್ನು ಮಾಡಿ ಮುಗಿಸಿದ್ದಾರೆ. ಈ ಸಾಧನೆಯನ್ನು ಮಾಡಿದ್ದ ಕನ್ನಡತಿ ಅನನ್ಯಗೆ ನಮ್ಮ ಕಡೆಯಿಂದನೂ ಸಹಿತ ಬಿಗ್ ಸ್ಯಾಲ್ಯೂಟ್. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.